ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜನವರಿ 11, 2026ರಂದು ನಡೆದಂತಹ ನಾನ್ ಹೈದರಾಬಾದ್ ಕರ್ನಾಟಕ FDA ಪರೀಕ್ಷೆಯ ಸಾಮಾನ್ಯ ಜ್ಞಾನ ಪೇಪರ್ ಫಸ್ಟ್ ಜನರಲ್ ನಾಲೆಡ್ಜ್ ಪೇಪರ್ನ ಸಂಪೂರ್ಣವಾಗಿ ಬಿಡಿಸ್ತಾ ಹೋಗೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. KEA ಈ ವರ್ಷ 2026ರಂದು ನಡೆಸಿದಂತಹ ಮೊಟ್ಟ ಮೊದಲ ಪ್ರಶ್ನೆಯಾಗಿದ್ದು, ಮುಂಬರುವಂಥ ಎಲ್ಲ ಪರೀಕ್ಷೆಗಳಿಗೆ ಇದೊಂದು ಮಾದರಿ ಪರೀಕ್ಷೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ವರ್ಷ KEA ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್, ಟೀಚರ್ಸ್ ಎಕ್ಸಾಮ್ ಮೊದಲಾದ ಪರೀಕ್ಷೆಗಳನ್ನು ಮಾಡ್ತಾ ಇದೆ. ಸೊ KEA ಅಂದ ತಕ್ಷಣ ನಮಗೆ ಗೊತ್ತಾಗಬೇಕಾಗಿರೋ ಅಂಶ ಏನು ಕೇಳಿದ್ರೆ, KEA ಎಕ್ಸಾಮ್ ಮಾಡಿದ್ರೆ ಸಾಮಾನ್ಯವಾಗಿ ಪ್ರಶ್ನೆಗಳು ಹೇಳಿಕೆಗಳ ರೂಪದಲ್ಲಿರುತ್ತೆ, ಸ್ಟೇಟ್ಮೆಂಟ್ ರೂಪದಲ್ಲಿರುತ್ತೆ. ಹಾಗಾಗಿ ಈ ವರ್ಷದ ಮೊಟ್ಟ ಮೊದಲ 2026ರ ಜನವರಿ 11ರಂದು KEA ಏನು ಎಕ್ಸಾಮ್ ಮಾಡ್ತಲ್ಲ, ನಾನ್ ಹೈದರಾಬಾದ್ ಕರ್ನಾಟಕ FDA ಎಕ್ಸಾಮ್. ಸೊ ಇದು ಮೊಟ್ಟ ಮೊದಲ ಎಕ್ಸಾಮ್ ಆಗಿದ್ದು, ಮುಂಬರುವ ಎಲ್ಲ ಒಂದು ಪರೀಕ್ಷೆಗಳಿಗೆ ಮಾದರಿಯಾಗಿರುವಂಥ ಪರೀಕ್ಷೆ ಅಂತ ಹೇಳ್ತಾ, ಸೊ FDA NHKದ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಬಿಡಿಸೋಣ. ಮೊದಲ ಪ್ರಶ್ನೆ ಈ ರೀತಿ ಇತ್ತು: ವಿಘಟನೆಯ ಸರಿಯಾದ ಹಂತಗಳನ್ನು, ಅನುಕ್ರಮಣಿಕೆಯನ್ನು ಗುರುತಿಸಿ. ವಿಘಟನೆ ಯಾವ ರೀತಿಯಾಗಿ ಆಗುತ್ತೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ 2 EDACB. ಮೊದಲಿಗೆ ಏನಾಗುತ್ತೆ? ಮೊದಲಿಗೆ ಛಿದ್ರೀಕರಣ ಆಗುತ್ತೆ, ಆನಂತರ ಶಾನನ ಕ್ರಿಯೆ ಉಂಟಾಗುತ್ತೆ, ಆನಂತರ ಅಪಚಯ ಆಗುತ್ತೆ, ಆನಂತರ ಹ್ಯೂಮನಿಫಿಕೇಷನ್ ಆಗುತ್ತೆ, ಕೊನೆಯಲ್ಲಿ ಕಣಜೀಕರಣ ಆಗುತ್ತೆ. ವಿಘಟನೆಯ ಬೇರೆ ಬೇರೆ ಹಂತಗಳಿವು ಈ ರೀತಿಯಾಗಿ ಕ್ರಮವಾಗುತ್ತೆ: ಛಿದ್ರೀಕರಣ, ಕ್ಷಾಲನ ಕ್ರಿಯೆ, ಅಪಚಯ, ಹ್ಯೂಮನಿಫಿಕೇಷನ್ ಮತ್ತು ಕಣಜೀಕರಣ. ಕೆಳಗಿನವುಗಳಿಂದ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಆವಾಸ ಸಸ್ಯಗಳು ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳೆಂದು ಕರೀತಾರೆ. ಜರಿಗಿಡಗಳಲ್ಲಿ ಸೈಲಮ್ ಮತ್ತು ಪ್ಲೋಯಮ್ ಇರೋದಿಲ್ಲ. ಅನಾವೃತ ಬೀಜ ಸಸ್ಯಗಳು ನಗ್ನ ಬೀಜ ಸಸ್ಯಗಳಾಗಿದ್ದಾವೆ. ಆವೃತ ಬೀಜ ಸಸ್ಯಗಳು ಏಕ ನಿಷೇಚನವನ್ನು ಪ್ರದರ್ಶಿಸ್ತವೆ. ಇನ್ನು ಶೈವಲಗಳು ಶಿಲೀಂಧ್ರ ಸಾಮ್ರಾಜ್ಯಕ್ಕೆ ಸೇರ್ತವೆ. ಸೊ ಸರಿಯಾದ ಸ್ಟೇಟ್ಮೆಂಟ್ಗಳು ಯಾವುದು ಅಂತ ಕೇಳ್ತಾ ಹೋದರೆ ಸರಿಯಾದ ಉತ್ತರ ಆಪ್ಷನ್ 1 ಮತ್ತು 3 ಮಾತ್ರ. ನೋಡಿ, ಆವಾಸ ಸಸ್ಯಗಳು ಸಸ್ಯ ಸಾಮ್ರಾಜ್ಯದಲ್ಲೇ ಉಭಯವಾಸಿಗಳೆಂದು ಕರೆಯುತ್ತಾರೆ, ಇದು ಸರಿ ಇದೆ. ಮತ್ತು ಅನಾವೃತ ಬೀಜ ಸಸ್ಯಗಳು ನಗ್ನ ಬೀಜ ಸಸ್ಯಗಳಾಗಿವೆ, ಇವೆರಡು ಮಾತ್ರ ಸರಿ ಇರೋದು. HIV ಏಡ್ಸ್ಗೆ ಸಂಬಂಧಪಟ್ಟಂತಹ ಸ್ಟೇಟ್ಮೆಂಟ್ಸ್ ಇದೆ ನೋಡಿ, ಅದನ್ನು ಗುರುತಿಸಿ ಅಂತ ಹೇಳ್ತಾರೆ. ಹೇಳಿಕೆ 1: ಏಡ್ಸ್ ಒಂದು ರೋಗವಲ್ಲ, ಆದರೆ ಅದು ರೋಗಗಳ ಕೂಟ. ಹೇಳಿಕೆ 2: HIV ರೋಗಾಣು ರೆಟ್ರೋವೈರಸ್ ಗುಂಪಿಗೆ ಸೇರಿದ್ದು, ಇದರ ಅನುವಂಶೀಯ ವಸ್ತು RNA ಆಗಿದೆ. ಸರಿಯಾದ ಉತ್ತರ ಆಪ್ಷನ್ 4. ಹೇಳಿಕೆ 1 ಮತ್ತು 2 ಎರಡೂ ಕೂಡ ಸರಿಯಾಗಿರುವಂಥದ್ದು. ಏಡ್ಸ್ಗೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ಸ್ ಇದು. ಏಡ್ಸ್ ಒಂದು ರೋಗವಲ್ಲ, ರೋಗಗಳ ಕೂಟ ಕರೆಕ್ಟ್ ಇದೆ. ಅಂದರೆ HIV ರೋಗಾಣು ರೆಟ್ರೋವೈರಸ್ ಗುಂಪಿಗೆ ಸೇರಿದೆ ಮತ್ತು ಇದರ ಅನುವಂಶೀಯ ವಸ್ತು RNA ಆಗಿದೆ. ಎರಡೂ ಕೂಡ ಸ್ಟೇಟ್ಮೆಂಟು ಸರಿಯಾಗಿರುವಂಥದ್ದು. ಇಂಗ್ಲೀಷ್ ವರ್ಷನ್ ಕೂಡ ಇರುತ್ತೆ, ನಾವು ಕನ್ನಡ ವರ್ಷನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಹೇಳಿಕೆ 1: ಜೀವ ರಾಸಾಯನಿಕ ಆಮ್ಲಜನಕ ಬೇಡಿಕೆ BODಯು ಜಲ ಮಾಲಿನ್ಯದ ಸೂಚಕವಾಗಿದೆ 1. ಹೇಳಿಕೆ 2: ಚರಂಡಿಯ ಕೊಳಚೆ ನೀರಿನಲ್ಲಿ ಜೈವಿಕ ವಿಘಟನೆ ಹೊಂದಬಹುದಾದ ಸಾವಯವ ವಸ್ತುಗಳು ಎಷ್ಟಿವೆ ಎಂಬುದನ್ನು ಜೀವ ರಾಸಾಯನಿಕ ಆಮ್ಲಜನಕ ಬೇಡಿಕೆಯನ್ನು ಅಳತೆ ಮಾಡುವುದರ ಮೂಲಕ ಅಂದಾಜಿಸಬಹುದಾಗಿದೆ. ಸರಿಯಾದ ಉತ್ತರ ಆಪ್ಷನ್ 3. ಹೇಳಿಕೆ 1 ಮತ್ತು 2 ಎರಡೂ ಕೂಡ ಸರಿಯಾಗಿದ್ದಾವೆ. ಸ್ಟೇಟ್ಮೆಂಟ್ 2 ಸರಿಯಾಗಿದೆ. ಬ್ಯಾಟ್ಸ್ಮನ್ ಒಬ್ಬರು ಕ್ರಿಕೆಟ್ ಚೆಂಡನ್ನು ಹೊಡೆದಾಗ ಚೆಂಡು ಸಮತಲ ಭೂಮಿಯ ಮೇಲೆ ಚಲಿಸುತ್ತೆ. ಸ್ವಲ್ಪ ದೂರ ಕ್ರಮಿಸಿದ ನಂತರ ಚೆಂಡು ನಿಲ್ಲುತ್ತೆ. ಚೆಂಡು ನಿಧಾನವಾಗಿ ನಿಲ್ಲೋದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸರಿ ಉತ್ತರ ಆಪ್ಷನ್ 3. ಚಲಿಸುವ ಚೆಂಡಿನ ಮೇಲೆ ಚಲನ ವಿರೋಧಿ ಬಲವಿರುತ್ತೆ, ಹಾಗಾಗಿ ಚೆಂಡು ನಿಧಾನವಾಗಿ ನಿಲ್ಲುತ್ತೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 21ನೇ ಶತಮಾನದಲ್ಲಿ ಹಿಂದೂ ಮಹಾಸಾಗರದ ಭೌಗೋಳಿಕ ರಾಜಕೀಯ ಪ್ರಾಮುಖ್ಯತೆ ಹೆಚ್ಚಲು ಕೆಳಗಿನ ಯಾವುದು ಪ್ರಮುಖ ಕಾರಣವಾಗಿದೆ? ಸೊ 21ನೇ ಶತಮಾನದಲ್ಲಿ ಹಿಂದೂ ಮಹಾಸಾಗರದಲ್ಲಿ ಭೌಗೋಳಿಕವಾಗಿ ರಾಜಕೀಯ ಪ್ರಾಮುಖ್ಯತೆ ಹೆಚ್ಚಿದೆ, ಕಾರಣ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 3. ಇದು ಜಾಗತಿಕ ಕಡಲ ತೈಲ ವ್ಯಾಪಾರದ 80%ಕ್ಕಿಂತ ಹೆಚ್ಚು ಹಿಂದೂ ಮಹಾಸಾಗರದ ಪ್ರಮುಖ ಭಾಗಗಳ ಮೂಲಕ ಹಾದು ಹೋಗುತ್ತೆ. ಹಾಗಾಗಿ 21ನೇ ಶತಮಾನದಲ್ಲಿ ಹಿಂದೂ ಮಹಾಸಾಗರದ ಭೌಗೋಳಿಕ ರಾಜಕೀಯ ಪ್ರಾಮುಖ್ಯತೆ ಹೆಚ್ಚಿದೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಬಂಗರ್ ಮಣ್ಣಿನ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಬಂಗರ್, ಖಾದರ್ ಮತ್ತು ಬಂಗಾರ್ ಅಂತ ಹೇಳ್ತೀವಲ್ಲ, ಖಾದರ್ ಮತ್ತು ಬಂಗಾರ್ ಇದೆಯಲ್ಲ, ಇದು ಮೆಕ್ಕಲು ಮಣ್ಣಿನ ಎರಡು ವಿಧಗಳು. ಸೊ ಬಂಗಾರ್ ಮಣ್ಣಿನ ಬಗ್ಗೆ ಸ್ಟೇಟ್ಮೆಂಟ್ ಯಾವ್ದು ತಪ್ಪಾಗಿದೆ ಕೇಳಿದ್ದಾರೆ. ನೇರವಾದ ಉತ್ತರ, ಸರಿಯಾದ ಉತ್ತರ ಬಂಗಾರ್ ಇದು ಹಳೆಯ ಮೆಕ್ಕಲು ಮಣ್ಣು ಅಂತಿದೆ, ಇದು ತಪ್ಪು. ಆ್ಯಕ್ಚುಲಿ ಇದು ಹೊಸ ಮೆಕ್ಕಲು ಮಣ್ಣು.
ಹಳೆಯ ಮೆಕ್ಕಲು ಮಣ್ಣು ಯಾವುದು ಕೇಳಿದ್ರೆ ಖಾದರ್ ಅದು. ಹಸಿರು ಕ್ರಾಂತಿ ಎಂಬ ಪದವನ್ನು ಮೊದಲಿಗೆ ಸೃಷ್ಟಿಸಿದವರು ಯಾರು? ಸರಿ ಉತ್ತರ ಆಪ್ಷನ್ 4 ನಾರ್ಮನ್ ಬೋರ್ಲಾಗ್. ಇವರನ್ನು ಪ್ರಪಂಚದ ಹಸಿರು ಕ್ರಾಂತಿ ಪಿತಾಮಹ ಅಂತ ಕರೀತಾರೆ. ಸರ್ ಇಲ್ಲಿ MS ಸ್ವಾಮಿನಾಥನ್ ಅಂತ ಇದೆಯಲ್ಲ ಅದಲ್ವಾ ಕೇಳಿದ್ರೆ ಇದು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್ ಅವರು ನಾರ್ಮನ್ ಬೋರ್ಲಾಗ್ ಅವರಿಂದ ಪ್ರಭಾವಿತರಾಗಿ ಅವರಿಂದ ಇನ್ಫ್ಲೂಯೆನ್ಸ್ ಆಗಿ ಭಾರತದಲ್ಲಿ ಹಸಿರು ಕ್ರಾಂತಿಯನ್ನು ಮಾಡ್ತಾರೆ, ಗೊತ್ತಿರಲಿ. ಈಗ ಮತ್ತೆ ಹೇಳಿಕೆಯನ್ನು ಬಂದಿದೆ ಭಾರತದ ಮಾನ್ಸೂನ್ಗೆ ಸಂಬಂಧಪಟ್ಟಂತೆ. ಭಾರತವು ಮಾನ್ಸೂನ್ ಆಧಾರಿತ ದೇಶ. ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿ ಭಾರತಕ್ಕೆ ಹೆಚ್ಚು ಮಳೆ ತರುತ್ತೆ. ಈಶಾನ್ಯ ಮಾನ್ಸೂನ್ ಮಳೆ ಮುಖ್ಯವಾಗಿ ಪೂರ್ವ ಮತ್ತು ದಕ್ಷಿಣ ಭಾರತಕ್ಕೆ ಸೀಮಿತ ಆಗಿದೆ. ಮಾನ್ಸೂನ್ ಯಾವಾಗಲೂ ಭಾರತದಲ್ಲಿ ಒಂದು ಜೂಜಾಟವಾಗಿದೆ. ಸರಿ ಉತ್ತರ ಆಪ್ಷನ್ 4 1 2 3 4 ಎಲ್ಲದೂ ಸರಿಯಾಗಿದೆ. ನೋಡಿ, ಭಾರತವು ಮಾನ್ಸೂನ್ ಆಧಾರಿತ ದೇಶ, ಸರಿ. ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿ ಹೆಚ್ಚು ಮಳೆ ತರುತ್ತೆ, ಸರಿ. ಈಶಾನ್ಯ ಮಾರುತ ಮಳೆ ಸಾಮಾನ್ಯವಾಗಿ ಪೂರ್ವ ಮತ್ತು ದಕ್ಷಿಣ ಭಾರತಕ್ಕೆ ಸೀಮಿತವಾಗಿದೆ, ಇದು ಕೂಡ ಸರಿ. ಮಾನ್ಸೂನ್ ಭಾರತದಲ್ಲಿ ಒಂದು ಜೂಜಾಟ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿಪತ್ತು ನಿರ್ವಹಣಾ ಕಾಯ್ದೆಯನ್ನು 2005ರಲ್ಲಿ ಸಂಸತ್ತು ಅಂಗೀಕರಿಸಿತು. ಕೇಂದ್ರ ಗೃಹ ಸಚಿವರು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ NDMA ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. NDMA ಉಪಾಧ್ಯಕ್ಷರನ್ನು ಒಳಗೊಂಡಂತೆ 9ಕ್ಕಿಂತ ಹೆಚ್ಚು ಸದಸ್ಯರನ್ನು ಹೊಂದಿರೋದಿಲ್ಲ. NDMA ಸದಸ್ಯರ ಅಧಿಕಾರಾವಧಿ 5 ವರ್ಷ. ಯಾವ ಸ್ಟೇಟ್ಮೆಂಟ್ ಸರಿ ಇದೆ? ಸಾಮಾನ್ಯವಾಗಿ ಇದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ NDMAಗೆ ಸಂಬಂಧಪಟ್ಟಿದ್ದು. ಇದು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಅಂತ ಹೇಳ್ತೀವಿ ಇದನ್ನ. ಸೊ ಸರಿಯಾಗಿರುವ ಸ್ಟೇಟ್ಮೆಂಟ್ಗಳು ಯಾವುದು ಅಂತ ಹೇಳಿದ್ರೆ ಸರಿ ಆಪ್ಷನ್ 2 ACD ಸರಿ. ವಿಪತ್ತು ನಿರ್ವಹಣೆ ಕಾಯ್ದೆಯನ್ನು 2005ರಲ್ಲಿ ಸಂಸತ್ತು ಅಂಗೀಕರಿಸು, ಸರಿ. NDMA ಉಪಾಧ್ಯಕ್ಷರುಂಟೆ 9ಕ್ಕಿಂತ ಹೆಚ್ಚು ಸದಸ್ಯರು ಇರೋಂಗಿಲ್ಲ. NDMA ಸದಸ್ಯರ ಅಧಿಕಾರಾವಧಿ 5 ವರ್ಷ, ಇವು ಸರಿಯಾಗಿದ್ದಾವೆ. ಬಿ ತಪ್ಪು. ಲಾ ನಿನಾ ಆಸ್ಟ್ರೇಲಿಯಾದಲ್ಲಿ ಇತ್ತೀಚಿನ ಪ್ರವಾಹಕ್ಕೆ ಕಾರಣವಾಗಿದೆ. ಲಾ ನಿನಾ ಅಂತೇಳಿ ಹೇಳ್ತೀವಲ್ಲ, ಇನ್ನು ಲಾ ನಿನಾ ಎಲ್ ನಿನೋಗಿಂತ ಹೇಗೆ ಭಿನ್ನವಾಗಿದೆ ಕೇಳಿದ್ದಾರೆ. 11ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ 3 1 ಅಥವಾ 2 ಎರಡೂ ಕೂಡ ಅಲ್ಲ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ರಾಷ್ಟ್ರೀಯ ಸಂಸ್ಥೆ ಎಲ್ಲಿದೆ? ಸರಿ ಉತ್ತರ ಆಪ್ಷನ್ 3 ಹೈದರಾಬಾದ್ನಲ್ಲಿ ಇರುವಂಥದ್ದು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಹೊಂದಿಸಿ ಬರೆಯಿರಿ. ಸೈಕ್ಲೋನ್ಗಳು ಮತ್ತು ಆ ಸೈಕ್ಲೋನ್ಗಳು ಹರಿಯುವಂತಹ ಪ್ರದೇಶ. ಅಂದರೆ ಇದು ಎಲ್ಲ ಬರ್ತವೆ, ಸೈಕ್ಲೋನು, ಟೈಫೋನು, ಹರಿಕೇನು, ವಿಲ್ಲವಿಲ್ಲಿ, ಎಲ್ಲೆಲ್ಲಿ ಅವು ಅದರ ಎಫೆಕ್ಟ್ ಆಗುತ್ತೆ ಅಂತ. ಸರಿ ಉತ್ತರ ಆಪ್ಷನ್ 2. ನೋಡಿ, ಸೈಕ್ಲೋನ್ ಭಾರತದ ಬಂಗಾಳ ಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರ, ಭಾರತದಲ್ಲಿ ಇದಕ್ಕೆ ಸೈಕ್ಲೋನ್ ಅಂತ ಕರಿತೀವಿ. ಟೈಫೋನ್ ಎಲ್ಲಿ ಕಂಡು ಬರುತ್ತೆ? ಫಿಲಿಪೈನ್ ದೇಶದಲ್ಲಿ ಕಂಡು ಬರುತ್ತೆ. ಹರಿಕೇನ್ ಉತ್ತರ ಅಮೆರಿಕ ಮತ್ತು ಕೆರಿಬಿಯನ್ ಸಿಯಲ್ಲಿ ಕಂಡು ಬರುತ್ತೆ. ವಿಲ್ಲಿಯಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುತ್ತೆ. ಹೊಂದಿಸಿ ಬರೆಯಿರಿ. ಕಲ್ಲಿದ್ದಲು ಗಣಿ ಇರುವಂಥ ಕೇಂದ್ರಗಳು ಮತ್ತು ರಾಜ್ಯವನ್ನು ಹೊಂದಿಸಿ ಬರೀಬೇಕು. ಈಸಿಯಾಗಿದೆ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ 4. ನೋಡಿ, ರಾಣಿಗಂಜ್ ಎಲ್ಲಿದೆ? ರಾಣಿಗಂಜ್ ಪಶ್ಚಿಮ ಬಂಗಾಳದಲ್ಲಿದೆ. ಝರಿಯಾ ಎಲ್ಲಿದೆ? ಝರಿಯಾ ಜಾರ್ಖಂಡ್ನಲ್ಲಿದೆ. ತಟ್ಟಪಾಣಿ ಎಲ್ಲಿದೆ? ತಟ್ಟಪಾಣಿ ಇರುವಂಥದ್ದು ಛತ್ತೀಸ್ಗಢಲ್ಲಿ. ಇನ್ನು ತಲ್ಚೇರ್ ಎಲ್ಲಿದೆ? ಒಡಿಸ್ಸಾ. ಇದಂತೂ ಫೇಮಸ್ ಇದೆ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. TKMR 12 MTU 1001 ಪೂಸಾ RH10 ಆಗ್ರೋ 6201 ಇದು ಯಾವುದರ ತಳಿಯಾಗಿದೆ ಇದು? ಸರಿಯಾದ ಉತ್ತರ ಇದು ಭಾರತದಲ್ಲಿ ಸಾಮಾನ್ಯವಾಗಿ ಬಳಸುವಂಥ ಭತ್ತದ ತಳಿಗಳು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಹೊಂದಿಸಿ ಬರೆಯಿರಿ. ಐಸೋಬಾರ್, ಐಸೋಹೆಲ್, ಐಸೋನೆಟ್, ಐಸೋಹೈಟ್ ಯಾವುದನ್ನು ಅಳತೆ ಮಾಡುತ್ತೆ ಅಂತೇಳಿ. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4. ಈಸಿ ಇದೆ ನೋಡಿ. ಐಸೋಹೆಲ್ ಇದೆಯಲ್ಲ, ಇದು ಸಮಸೂರ್ಯ ರಶ್ಮಿಯನ್ನು ಅಳತೆ ಮಾಡುತ್ತೆ. ಐಸೋಬಾರ್ ಇದು ಸಮ ಒತ್ತಡವನ್ನು ಅಳತೆ ಮಾಡುತ್ತೆ. ಐಸೋನೆಫ್ ಇದು ಸಮಮೋಡ. ಐಸೋಹೈಟ್ ಸಮವೃಷ್ಟಿ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅರಬ್ಬಿ ಸಮುದ್ರಕ್ಕಿಂತ 4 ಪಟ್ಟು ಹೆಚ್ಚು ಚಂಡಮಾರುತ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗುತ್ತೆ. ಇದಕ್ಕೆ ಕಾರಣ ಏನು?
ಸರಿಯಾದ ಉತ್ತರ ಆಪ್ಷನ್ 3 ACD. ಒಂದು, ಸಾಗರದ ಮೇಲ್ಮೈಯು ಹೆಚ್ಚು ಉಷ್ಣಾಂಶ ಇರುತ್ತೆ, ತೇವಾಂಶ ಭರಿತ ಮೋಡಗಳಿರ್ತವೆ ಮತ್ತು ಭೌಗೋಳಿಕ ಆಕಾರ ಇವೆಲ್ಲವೂ ಕೂಡ ಪ್ರಭಾವ ಬೀರುತ್ತೆ ಅರಬ್ಬಿ ಸಮುದ್ರಕ್ಕಿಂತ ಬಂಗಾಳ ಕೊಲ್ಲಿಯಲ್ಲಿ ಹೆಚ್ಚಿನ ಚಂಡಮಾರುತ ಉಂಟಾಗೋದಕ್ಕೆ. ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಬರುವ ಬಂದರುಗಳಿಗೆ ಸಂಬಂಧಿಸಿದಂತೆ ಕೆಳಗಿಂದ ಹೇಳಿಕೆ ಯಾವುದು ಸರಿಯಾದ ಕ್ರಮ? ಅಂದರೆ ಉತ್ತರದಿಂದ ದಕ್ಷಿಣಕ್ಕೆ ಈ ರೀತಿ ಮೇಲಿನ ಕೆಳಕ್ಕೆ ಅನ್ನುವ ಅರ್ಥದಲ್ಲಿ. ಸರಿಯಾದ ಉತ್ತರ ಆಪ್ಷನ್ 4. ಫಸ್ಟು ಕಾರವಾರ, ಅನಂತರ ಅಂಕೋಲ, ಅನಂತರ ಕುಮಟಾ ಮತ್ತು ಕೊನೆಯಲ್ಲಿ ಭಟ್ಕಳ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಯಾವ ವನ್ಯಜೀವಿ ಅಭಯಾರಣ್ಯ ಇತ್ತೀಚೆಗೆ ನೈಸರ್ಗಿಕ ಪ್ರಸರಣದ ಮೂಲಕ ಏಷ್ಯಾಟಿಕ್ ಸಿಂಹಗಳಿಗೆ ಆವಾಸ ಸ್ಥಾನವಾಗಿದೆ? ಸರಿ ಉತ್ತರ ಆಪ್ಷನ್ 1 ಬಾರ್ದಾ ವನ್ಯಜೀವಿ ಅಭಯಾರಣ್ಯ. ಕೆಳಗಿನವುಗಳಲ್ಲಿ ಕರ್ನಾಟಕದಲ್ಲಿ ಸಂರಕ್ಷಣಾ ಪ್ರದೇಶಗಳನ್ನು ಪರಿಗಣಿಸಿ ಹುಲಿ ಸಂರಕ್ಷಣಾ ವಲಯಗಳು ಯಾವುದು ಕೇಳ್ತಿದ್ದಾರೆ ಇದಿಷ್ಟರಲ್ಲಿ. ಸರಿಯಾದ ಉತ್ತರ ಹುಲಿ ಸಂರಕ್ಷಣಾ ವಲಯಗಳು ಯಾವುದು ಕೇಳಿದ್ರೆ ಆಪ್ಷನ್ 2 ACEF. ನೋಡಿ, ಬಂಡೀಪುರ ಹುಲಿ ಅಭಯಾರಣ್ಯ, ಭದ್ರಾ ಹುಲಿ ಅಭಯಾರಣ್ಯ, ಕಾಳಿ ಹುಲಿ ಅಭಯಾರಣ್ಯ ಮತ್ತು ನಾಗರಹೊಳೆ ಹುಲಿ ಅಭಯಾರಣ್ಯ. ಆ ACEF ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಭಾರತ ಸಂವಿಧಾನದಲ್ಲಿನ ನ್ಯಾಯಮಂಡಳಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಓದಿ ಈ ಹೇಳಿಕೆ ಯಾವುದು ಸರಿಯಾಗಿದೆ? ನೇರವಾಗಿ ಉತ್ತರ ಕೋಣ. ಸರಿಯಾದ ಉತ್ತರ ಆಪ್ಷನ್ 2 BCD ಸರಿಯಾಗಿದೆ. ನೋಡಿ, ಇದು ನ್ಯಾಯಮಂಡಳಿಗಳು ಸಂವಿಧಾನದ 14A ಬರುತ್ತೆ. 323A ಮತ್ತು 323B ವಿಧಿಗಳು ನ್ಯಾಯಮಂಡಳಿಗೆ ಸಂಬಂಧಿಸ್ತವೆ. ಇನ್ನು ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಕಾಯ್ದೆಯನ್ನು ಸಂಸತ್ತು 1985 ಅಂಗೀಕರಿಸಿದೆ. ಸೊ ಇವು 3 ಸರಿ ಇದೆ, ಎ ತಪ್ಪು. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ ಆಯೋಗಗಳು ಮತ್ತು ಅದರ ಅಧ್ಯಕ್ಷರುಗಳು. ಸರಿಯಾದ ಉತ್ತರ ಈಸಿಯಾಗಿರುವ ಪ್ರಶ್ನೆ ಆಗಿತ್ತಿದು. ಸರಿಯಾದ ಉತ್ತರ ಆಪ್ಷನ್ 2. ಸರಿಯಾದ ಜೋಡಣೆ ಯಾವುದು ಕೇಳಿದ್ದಾರೆ? ಎ ಮತ್ತು ಬಿ ಸರಿ ಇದೆ. ನೀತಿ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಯಾವುದೇ ಸಂದರ್ಭದಲ್ಲಿ ನೀತಿ ಆಯೋಗದ ಅಧ್ಯಕ್ಷರು ಪ್ರಧಾನಿಯಾಗಿರ್ತಾರೆ. ಸರಿ. ಭಾರತ ಚುನಾವಣಾ ಆಯೋಗದ ಅಧ್ಯಕ್ಷರು ಜ್ಞಾನೇಶ್ ಕುಮಾರ್, ಇದು ಕೂಡ ಸರಿ ಇದೆ. ಸೊ ಇವೆರಡು ತಪ್ಪಾಗಿದೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 23ನೇ ಪ್ರಶ್ನೆ, ಅಂತಾರಾಜ್ಯ ಜಲ ವಿವಾದಗಳು ಮತ್ತು ಅದಕ್ಕೆ ಸಂಬಂಧಿಸಿದಂಥ ರಾಜ್ಯಗಳನ್ನು ಹೊಂದಿಸಿ ಬರೆಯಿರಿ, ಯಾವುದು ಸರಿ ಇದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 2 ಬಿ ಮತ್ತು ಡಿ ಸರಿಯಾಗಿದೆ. ನೋಡಿ, ಕಾವೇರಿ ಜಲ ವಿವಾದ ನ್ಯಾಯಮಂಡಳಿ ಕರ್ನಾಟಕ, ಕೇರಳ, ತಮಿಳುನಾಡು, ಪುದುಚೇರಿ ಸಂಬಂಧಪಟ್ಟಿದೆ. ಇನ್ನು ಮಹದಾಯಿ ಗೋವಾ, ಕರ್ನಾಟಕ, ಮಹಾರಾಷ್ಟ್ರಕ್ಕೆ ಸರಿ ಇದೆ. ಇವೆರಡು ಸರಿ ಇದೆ. ಗೋದಾವರಿ ಜಲ ವಿವಾದ ಮಂಡಳಿ ಮಹಾರಾಷ್ಟ್ರ, ಕರ್ನಾಟಕ, ಗೋವಾಕ್ಕೆ ಸಂಬಂಧಪಟ್ಟಿದೆ ಅಂತ ತಪ್ಪು, ಯಾಕಂದರೆ ಕರ್ನಾಟಕದಲ್ಲಿ ಗೋದಾವರಿ ಹರಿಯೋದೇ ಇಲ್ಲ. ಇನ್ನು ಕೃಷ್ಣ ಜಲ ವಿವಾದ ಮಂಡಳಿ ಕರ್ನಾಟಕ, ತೆಲಂಗಾಣ, ತಮಿಳುನಾಡು ಅಂತ ಇದೆ. ಸೊ ಇದು ಕೂಡ ತಪ್ಪಾಗಿರುವಂಥದ್ದು. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಜುಲೈ 4, 2024 ಶಾಂಘೈ ಸಹಕಾರ ಸಂಸ್ಥೆ SCO ಇದರ ಕಾಯಂ ಸದಸ್ಯತ್ವ ಪಡೆದ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 ಬೆಲಾರಸ್. ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತಹ ಸಂಸ್ಥೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕಾಯ್ದೆ ಕೂಡ ಇದೆ. ಕಾಲಾನುಕ್ರಮದಲ್ಲಿ ಬರೆಯೋದಾದರೆ ಅಂದರೆ ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಆ ರೀತಿ. ಸರಿಯಾದ ಉತ್ತರ ಯಾವುದಾಗುತ್ತೆ ಕೇಳಿದ್ರೆ ಆಪ್ಷನ್ 2 ಆಗುತ್ತೆ. ನೋಡಿ, BADC ಮೊದಲಿಗೆ ಅಶೋಕ್ ಮೆಹ್ತಾ ಸಮಿತಿ, ಅನಂತರ GVK ರಾಮ್ ಸಮಿತಿ, ಅನಂತರ 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮತ್ತು ಕೊನೆಯಲ್ಲಿ ಪಂಚಾಯಿತಿಯ ಉಪಬಂಧಗಳ ಕಾಯ್ದೆ. ಈ ರೀತಿ ಇದು ಕಾಲಾನುಕ್ರಮದಲ್ಲಿ ಜೋಡಿಸ್ಬೇಕಾಗತ್ತೆ. ಲಕ್ಷದ್ವೀಪ ಸಮೂಹದಲ್ಲಿರುವ ಯಾವ ದ್ವೀಪವನ್ನು ಭಾರತ ಸರ್ಕಾರ ಇತ್ತೀಚೆಗೆ ರಕ್ಷಣಾ ಮತ್ತು ಕಾರ್ಯತಂತ್ರದ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಕ್ರಮಗಳನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ 2 ಬಿಟ್ರಾ ದ್ವೀಪ. ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ 1 ABD ಸರಿ. ಭಾರತ 3 ಬಾರಿ ಫೈನಲ್ ಪ್ರವೇಶಿಸಿದೆ. ಇಲ್ಲಿವರೆಗೆ ಮಹಿಳಾ ಏಕದಿನ ICC ವಿಶ್ವಕಪ್ ಗೆದ್ದಿರುವ ದೇಶಗಳು ಆಸ್ಟ್ರೇಲಿಯಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಮತ್ತು ಭಾರತ. ಇನ್ನು ಡಿ, ಅತ್ಯಂತ ಹೆಚ್ಚು ಬಾರಿ ICC ಮಹಿಳಾ ವಿಶ್ವಕಪ್ ಗೆದ್ದ ದೇಶ ಆಸ್ಟ್ರೇಲಿಯಾ, ಫಸ್ಟ್ ಪ್ಲೇಸಲ್ಲಿರುವಂಥದ್ದು. ಇವಿಷ್ಟು ಸರಿ ಇದೆ. ಹಾಗಾದರೆ ಯಾವ ತಪ್ಪು ಕೇಳಿದ್ರೆ ಇದರಲ್ಲಿ
2025 ICC ಮಹಿಳಾ ವಿಶ್ವಕಪ್ ಫೈನಲ್ನಲ್ಲಿ ಭಾರತದಲ್ಲಿ ನಡೀತು ಮತ್ತು ಫೈನಲ್ನಲ್ಲಿ ಆಸ್ಟ್ರೇಲಿಯಾ ಭಾರತದಿಂದ ಸೋಲನ್ನು ಅನುಭವಿಸ್ತಾ ಅನ್ನೋದು ತಪ್ಪಾಗಿದೆ. ಯಾಕಂದರೆ ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾ ಸೋಲುತ್ತೆ ಇಲ್ಲಿ. ಶಾಂತಿ ಮಸೂದೆ 2025ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4, ಎ ಮತ್ತು ಸಿ ಸರಿಯಾಗಿರೋದು. ನೋಡಿ, ಇದು ನಿಯಂತ್ರಣ ಮೇಲ್ವಿಚಾರಣೆಯ ಅಡಿಯಲ್ಲಿ ಪರಮಾಣು ಸೀಮಿತ ವಲಯದಲ್ಲಿ ಸೀಮಿತ ಖಾಸಗಿ ಭಾಗವಹಿಸುವಿಕೆಯನ್ನು ಸಕ್ರಿಯಗೊಳಿಸುತ್ತೆ. ಹಾಗೆ ಇದು ಭಾರತದ ಶುದ್ಧ ಇಂಧನ ಪರಿವರ್ತನೆ ಮತ್ತು 2042ರ ವೇಳೆಗೆ 100 ಗಿಗಾವ್ಯಾಟ್ ಪರಮಾಣು ಇಂಧನ ಸಾಮರ್ಥ್ಯ ಸಾಧಿಸುವ ದೀರ್ಘಕಾಲೀನ ಉದ್ದೇಶ ಬೆಂಬಲಿಸುತ್ತೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIR ಸರ್ ಅಂತ ಏನು ತುಂಬ ಈಶಾನ್ಯ ರಾಜ್ಯಗಳಲ್ಲಿ ಇದರ ಬಗ್ಗೆ ಭಾರಿ ಹೋರಾಟ ಆಗ್ತಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಯಾವ ಹೇಳಿಕೆ ತಪ್ಪಾಗಿದೆ? ಸರಿಯಾದ ಉತ್ತರ ಆಪ್ಷನ್ 4, ಎ ಮತ್ತು ಡಿ ತಪ್ಪಾಗಿದೆ. ನೋಡಿ, ಭಾರತ ಚುನಾವಣಾ ಆಯೋಗ ಪ್ರತಿ ವರ್ಷ ಈ ಪ್ರಕ್ರಿಯೆ ನಡೆಸುತ್ತೆ, ತಪ್ಪು. ಇನ್ನು ಡಿ, ಆಯಾ ರಾಜ್ಯ ಸರ್ಕಾರಗಳು ಒಪ್ಪಿದರೆ ಮಾತ್ರ ಭಾರತ ಚುನಾವಣಾ ಆಯೋಗ SIR ನಡೆಸಬಹುದು, ಇದು ಕೂಡ ತಪ್ಪು. ಯಾಕಂದರೆ ಕೇಂದ್ರ ಸರ್ಕಾರ ನೇರವಾಗಿ ಇದರ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ. ಸರಿಯಾಗಿರೋದು 18 ವರ್ಷ ಮೇಲ್ಪಟ್ಟ ಹೊಸ ಮತದಾರರ ಪಟ್ಟಿಯನ್ನು ಸೇರ್ಪಡೆಗೊಳಿಸಲಾಗುತ್ತೆ, ಸರಿ ಇದೆ. ವಿದೇಶಿ ಅಕ್ರಮ ವಲಸಿಗರ ಹೆಸರನ್ನು ತೆಗೆದುಹಾಕುವ ಉದ್ದೇಶ ಹೊಂದಿದೆ, ಇವೆರಡು ಸರಿ ಇದೆ. 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ಸ್ ಇದ್ದಾವೆ. ಸರಿಯಾದ ಉತ್ತರ ಆಪ್ಷನ್ 1. ರಾಣಿ ಮುಖರ್ಜಿ ಮಿಸೆಸ್ ಚಟರ್ಜಿ ವರ್ಸಸ್ ನಾರ್ವೆ ಮೂವಿಗೆ ಆ್ಯಕ್ಟ್ ಮಾಡ್ತಾರೆ. ವಿಕ್ರಾಂತ್ ಮೆಸ್ಸಿ 12th ಫೇಲ್. ಶಾರುಖ್ ಖಾನ್ ಜವಾನ್. ಸುದೀಪ್ತೋ ಸೇನ್ ದ ಕೇರಳ ಸ್ಟೋರಿ. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ. ಸ್ಟೇಟ್ಮೆಂಟ್ಗಳು ಮತ್ತು ಅದನ್ನ ಹೇಳಿರುವಂಥ ಕವನಗಳು ಮತ್ತು ಹೇಳಿರುವಂಥ ಕವಿಗಳು. ಸರಿಯಾದ ಉತ್ತರ ಆಪ್ಷನ್, ಆ್ಯಕ್ಚುಲಿ ಇದಕ್ಕೆ ಗ್ರೇಸ್ ಕೊಡ್ತಾರೆ, ಎಲ್ಲವೂ ಸರಿಯಾಗಿದೆ. ಹಾಗಾಗಿ ಕರ್ನಾಟಕದಲ್ಲಿ ನಡೆದ ಸಶಸ್ತ್ರ ಬಂಡಾಯಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಸರಿಯಾದ ಉತ್ತರ ಆಪ್ಷನ್ 1, ADCB. ಮೊದಲಿಗೆ ಐಗೂರಿನ ವೆಂಕಟಾದ್ರಿ ನಾಯಕನ ದಂಗೆ, ಸರಿ ಇದೆ. ಅನಂತರ ಕೊಪ್ಪಳದ ವೀರಪ್ಪನ ದಂಗೆ, ಅನಂತರ ರಾಣಿ ಚೆನ್ನಮ್ಮನ ದಂಗೆ ಮತ್ತು ಕೊನೆಯಲ್ಲಿ ನಗರದ ಬೂದಿ ಬಸಪ್ಪನ ದಂಗೆ. ಕರ್ನಾಟಕ ಯುದ್ಧಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಕಾರಣಗಳನ್ನು ಪರಿಗಣಿಸಿ. ಸರಿಯಾಗಿರುವಂಥ ಸ್ಟೇಟ್ಮೆಂಟ್ಸ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ 3, ABD ಸರಿಯಾಗಿದೆ. ಆಸ್ಟ್ರೇಲಿಯಾದ ಉತ್ತರಾಧಿಕಾರತ್ವದ ಯುದ್ಧ ಮೊದಲನೇ ಕರ್ನಾಟಕ ಯುದ್ಧಕ್ಕೆ ಒಂದು ಕಾರಣ ಆಗಿತ್ತು. ಹೈದರಾಬಾದಿನ ಸಿಂಹಾಸನಕ್ಕಾಗಿ ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ ನಡುವಿನ ಸಂಘರ್ಷ ಎರಡನೇ ಕರ್ನಾಟಕ ಯುದ್ಧಕ್ಕೆ ಒಂದು ಕಾರಣವಾಗಿತ್ತು. ಡುಪ್ಲೆ ಅನ್ವರುದ್ದೀನನ್ನು ಅಡಿಯಾರ್ನಲ್ಲಿ ಸೋಲಿಸಿದ್ದು ಎರಡನೇ ಕರ್ನಾಟಕ ಯುದ್ಧಕ್ಕೆ ಒಂದು ಕಾರಣವಾಗಿತ್ತು. ಇನ್ನು ಸಪ್ತವಾರ್ಷಿಕ ಯುದ್ಧ ಕೂಡ ಮೂರನೇ ಕರ್ನಾಟಕ ಯುದ್ಧಕ್ಕೆ ಒಂದು ಕಾರಣವಾಗಿತ್ತು. ಇವೆಲ್ಲವೂ ಕೂಡ ಸರಿ ಇದೆ. ಬಾದಾಮಿಯಲ್ಲಿನ ಗುಹಾಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. 34ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಕೇವಲ 3 ಸರಿಯಾಗಿವೆ. ಕೆಳಕಂಡ ಸ್ಮಾರಕಗಳಲ್ಲಿ ಎರಡನೇ ಇಬ್ರಾಹಿಂ ಆದಿಲ್ ಶಾನಿಂದ ನಿರ್ಮಿತ ಆಗಿಲ್ಲದೆ ಇರೋದು ಯಾವುದು? ಸರಿಯಾದ ಉತ್ತರ ಆಪ್ಷನ್ 4, ವಿಜಯಪುರದ ಜಾಮಿ ಮಸೀದಿ ಅವನು ನಿರ್ಮಾಣ ಮಾಡಿಲ್ಲ. ಇದು ಇಬ್ರಾಹಿಂ ರೋಜಾ ನವರಸಪುರ ಮೆಹತರ್ ಮಹಲ್, ಇದನ್ನು ಇಬ್ರಾಹಿಂ ಆದಿಲ್ ಶಾ ನಿರ್ಮಾಣ ಮಾಡ್ತಾನೆ. ಭಾರತದ ಪ್ರಾಚೀನ ಲಿಪಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಯಾವ್ಯಾವ ಹೇಳಿಕೆ ಸರಿಯಾಗಿತ್ತು ಅಂತ. ಸರಿಯಾದ ಉತ್ತರ ಆಪ್ಷನ್ 1, A ಮತ್ತು B ಸರಿ. ನೋಡಿ, ಬ್ರಾಹ್ಮಿ ಲಿಪಿಯನ್ನು ಎಡದಿಂದ ಬಲಕ್ಕೆ ಬರಿತಾ ಇದ್ರು, ಸರಿ. ಖರೋಷ್ಠಿಯನ್ನು ಬಲದಿಂದ ಎಡಕ್ಕೆ ಬರಿತಾ ಇದ್ರು, ಸರಿ. ಬ್ರಿಟಿಷರ ವಿರುದ್ಧದ ಭಾರತದ ಸೈನಿಕರ ದಂಗೆಯನ್ನು ಕುರಿತು ಪರಿಗಣಿಸಿ ಹೇಳಿಕೆ ಯಾವುದಾದ್ರು ಸರಿ ಇದೆ ಅಂತ ಕೇಳಿದ್ದಾರೆ. ಸರಿ ಉತ್ತರ ಆಪ್ಷನ್ 1, ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ. ಹೇಳಿಕೆ 1 ಹೇಳಿಕೆ 2 ವಿವರಿಸುತ್ತೆ. ನೋಡಿ, ಹೇಳಿಕೆ 1 ಏನು ಹೇಳುತ್ತೆ? 1824ರಲ್ಲಿ ಬ್ಯಾರಕ್ಪುರದ 47ನೇ ತುಕಡಿ ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆ ಎದ್ರು, ಸರಿ. 47ನೇ ತುಕಡಿ ಸೈನಿಕರಿಗೆ ಬ್ರಿಟಿಷರು ಮೊದಲೇ ಆಂಗ್ಲೋ ಬರ್ಮಾ ಯುದ್ಧಕ್ಕಾಗಿ ಬರ್ಮಾಕ್ಕೆ ಹೋಗೋಕ್ಕೆ ಆದೇಶಿಸಿದ್ದು, ಇದು ಕೂಡ ಸರಿ ಇದೆ. ಬಂಕಿಂಚಂದ್ರ ಚಟರ್ಜಿಯವರ ಐತಿಹಾಸಿಕ ಕಾದಂಬರಿ ದೇವಿ ಚೌಧರಾಣಿ, ಇದರಲ್ಲಿ ಚಿತ್ರಿತವಾಗಿರುವಂಥ ದೇವಿ ಚೌಧರಾಣಿಯ ಕೆಳಗಿನ ಯಾವ ದಂಗೆಯ ನಾಯಕಿಯಾಗಿದ್ಲು? ಸರಿ ಉತ್ತರ ಆಪ್ಷನ್ 4,
ಫಕೀರ್ ಸನ್ಯಾಸಿ ದಂಗೆ ಅಂತಲೇ ಫೇಮಸ್ ಇದು. ಯಾವ ಪಲ್ಲವ ಅರಸನು ರಾಷ್ಟ್ರಕೂಟ ಅರಸ ಅಮೋಘವರ್ಷನ ಮಗಳಾದ ಶಂಕಳನ್ನು ವಿವಾಹವಾಗಿದ್ದ? ಸರಿಯಾದ ಉತ್ತರ ಆಪ್ಷನ್ 3 ಮೂರನೇ ನಂದಿವರ್ಮನ್. ಪ್ರಾಚೀನ ಭಾರತದ ಕೆಳಗಿನ ಕೃತಿಗಳನ್ನು ಪರಿಗಣಿಸಿ ಅಶ್ವಘೋಷ ರಚನೆ ಮಾಡಿದ್ದು ಯಾವುದು ಅಂತ. ಸರಿಯಾದ ಉತ್ತರ ಆಪ್ಷನ್ 2 A, B, E ಮಾತ್ರ. ನೋಡಿ, ಬುದ್ಧಚರಿತ ಫೇಮಸ್ ಇದು, ಸೌಂದರಾನಂದ, ಹಾಗೆಯೇ ಸಾರಿಪುತ್ರ ಪ್ರಕರಣ. ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳ್ತಿದ್ದಾರೆ. 41ನೇ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ 2 B ಮತ್ತು C ಸರಿಯಾಗಿದೆ ಅಂತ. ಯಾವುದ್ಯಾವುದು? ಜೈನ ಧರ್ಮ ಒಳ್ಳೆಯ ಜ್ಞಾನ, ಒಳ್ಳೆಯ ನಂಬಿಕೆ ಮತ್ತು ಕಾರ್ಯಗಳನ್ನು ತ್ರಿರತ್ನ ಅಂತ ಕರಿತೀವಿ ಜೈನ ಧರ್ಮದಲ್ಲಿ. ಇನ್ನು ಜೈನ ಧರ್ಮ ಯುದ್ಧ ಮಾಡೋದನ್ನು ನಿಷೇಧ ಮಾಡುತ್ತೆ. ಕ್ವಿಟ್ ಇಂಡಿಯಾ ಚಳವಳಿಗೆ ಸಂಬಂಧಿಸಿದಂತೆ ಹೇಳಿಕೆಯನ್ನು ಪರಿಗಣಿಸಿ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ 2 ಕೇವಲ 3 ಸ್ಟೇಟ್ಮೆಂಟ್ ಸರಿಯಾಗಿವೆ. SMILE ಸ್ಮೈಲ್ ಇದನ್ನು ವಿಸ್ತರಿಸಿ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ 3 ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಆ್ಯಂಡ್ ಎಂಟರ್ಪ್ರೈಸ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 1961ರಲ್ಲಿ ಏನು ಭೂ ಸುಧಾರಣೆ ಕಾಯ್ದೆ ಆಯ್ತಲ್ಲ, 48.1.2 ಇದಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ? ಸರಿಯಾದ ಉತ್ತರ ಆಪ್ಷನ್ 2 ಭೂ ನ್ಯಾಯಮಂಡಳಿ 10 ಜನ ಅಧಿಕಾರೇತರ ಸದಸ್ಯರನ್ನು ಒಳಗೊಂಡಿತ್ತು ಅನ್ನೋದು ತಪ್ಪು. ಕರ್ನಾಟಕದ ಮೊದಲ ಸಹಕಾರ ಸಂಘ ಎಲ್ಲಿ ಶುರುವಾಯಿತು? ಸರಿಯಾದ ಉತ್ತರ ಆಪ್ಷನ್ 4 ಕಣಗಿನಹಾಳ. ಎಲ್ಲಿ ಬರುತ್ತಿದೋ? ಗದಗ ಸಮೀಪ ಬರುತ್ತೆ. ಕರ್ನಾಟಕದ ಸಹಕಾರ ಚಳುವಳಿ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ? ಸರಿ ಉತ್ತರ ಆಪ್ಷನ್ 3 ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್. SR ಪಾಟೀಲ್. ಬಹು ಆಯಾಮದ ಬಡತನ ಸೂಚ್ಯಂಕದ ಜೀವನ ಮಟ್ಟ ಆಯಾಮವು ಕೆಳಗಿನ ಯಾವ ಬಡತನ ಸೂಚ್ಯಗಳನ್ನು ಒಳಗೊಂಡಿದೆ? ಸರಿ ಉತ್ತರ ಆಪ್ಷನ್ 4 ACD. ಯಾವುದ್ಯಾವುದು? ವಿದ್ಯುತ್ ಶಕ್ತಿ, ವಸತಿ ಮತ್ತು ನೈರ್ಮಲ್ಯ. ಕೆಳಗಿನ ಯಾವ ವೆಚ್ಚ ಅಥವಾ ವೆಚ್ಚಗಳನ್ನು ರಾಜಸ್ವ ವೆಚ್ಚ ಅಂತ ಪರಿಗಣಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ 2 ABC. ಸಾಮಾನ್ಯ ಆಡಳಿತ ವೆಚ್ಚ, ರಕ್ಷಣಾ ಸಿಬ್ಬಂದಿಯ ಪಿಂಚಣಿ ಮತ್ತು ಬಡ್ಡಿ ಪಾವತಿ ಇವೆಲ್ಲವೂ ಕೂಡ ರಾಜಸ್ವ ವೆಚ್ಚಗಳಾಗಿವೆ. ಅನಪ್ರಸರಣವು ಅತಿ ಪ್ರಸರಣಕ್ಕಿಂತ ಹೆಚ್ಚಿನ ಹಾನಿ ಉಂಟು ಮಾಡುತ್ತೆ. ಯಾಕೆ? ಸರಿಯಾದ ಉತ್ತರ ಆಪ್ಷನ್ 4 BCD. 3 ಉತ್ತರಗಳಿದೆ. ಏನೇನು? ಉದ್ಯೋಗ ನಷ್ಟ ಆಗುತ್ತೆ, ಕೂಲಿ ಮತ್ತು ಲಾಭಗಳ ಮಟ್ಟದಲ್ಲಿ ಕುಸಿತ ಆಗುತ್ತೆ, ಸಮಗ್ರ ಪೂರೈಕೆಯಲ್ಲಿ ಕುಸಿತ ಆಗುತ್ತೆ. PM ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ಹೇಳಿಕೆಯನ್ನು ಪರಿಗಣಿಸಿ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ. ಸರಿ ಉತ್ತರ ಆಪ್ಷನ್ 2 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಭಾರತದ 51ನೇ ಪ್ರಶ್ನೆ. ಭಾರತದ ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ FRBM ಕಾಯ್ದೆ ಯಾವಾಗಿಂದ ಕಾರ್ಯರೂಪಕ್ಕೆ ಬಂದಿದೆ? ಸರಿ ಉತ್ತರ ಆಪ್ಷನ್ 1 2004 ಈ ಕೆಳಗಿನ ಯಾವುದು ಬ್ಯಾಂಕೇತರ ಹಣಕಾಸು ಮಧ್ಯವರ್ತಿ ಅಲ್ಲ? ಸರಿ ಉತ್ತರ ಆಪ್ಷನ್ 2 SEBI. ಯಾಕಂದರೆ ಇದು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತೇಳಿ ಇದನ್ನು ಕರಿತೀವಿ. ಕೆಳಗಿನ ಸಂಸ್ಥೆಗಳು ಸ್ಥಾಪಿತವಾದ ಸರಿಯಾದ ಕಾಲಾನುಕ್ರಮಣಿಕೆ ಹೇಳಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 BACD. ಮೊದಲಿಗೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅನಂತರ ಗ್ಯಾಟ್, ಅನಂತರ ಯುರೋಪಿಯನ್ ಯೂನಿಯನ್ ಮತ್ತು ಲಾಸ್ಟ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಪಟ್ಟಿ 1 ಮತ್ತು 2 ಹೊಂದಿಸಿ ಬರೆಯಿರಿ. ಬೇರೆ ಬೇರೆ ಚಕ್ರಗಳಿದ್ದಾವೆ, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು. 54 ಸರಿಯಾದ ಉತ್ತರ ಆಪ್ಷನ್ 4 ಸಾರಜನಕ ಚಕ್ರ ಸಾರಜನಕ ಸ್ಥಿರೀಕರಣ ಮಾಡುತ್ತೆ ಮತ್ತು ಡಿನೈಟ್ರಿಫಿಕೇಶನ್ ಮಾಡುತ್ತೆ. ಇನ್ನು ಜಲಚಕ್ರ ಬಾಷ್ಪೀಕರಣ ಮತ್ತು ಸಂಕ್ಷೇಪಣ ವೃಷ್ಟಿ ಮಾಡುತ್ತೆ. ಇನ್ನು ಇಂಗಾಲ ಚಕ್ರ ಇದು ದ್ಯುತಿ ಸಂಶ್ಲೇಷಣೆ ಮತ್ತು ಉಸಿರಾಟಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಗಂಧಕ ಚಕ್ರ
ಖನಿಜೀಕರಣ, ಉತ್ಕರ್ಷಣ, ಅಸಿಮಿಲೇಷನ್ ಮತ್ತು ರಿಡಕ್ಷನ್ ಮಾಡುತ್ತೆ. ಭಾರತದಲ್ಲಿ 3 ಹಂತದ ಆರೋಗ್ಯ ಸೇವೆಯ ವಿತರಣೆಯ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಕ್ಕಾಗಿ ಹೆಸರುವಾಸಿಯಾದ ಆರೋಗ್ಯ ಯೋಜನಾ ಸಮಿತಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 ಭೋರ್ ಸಮಿತಿ. ಹೊಂದಿಸಿ ಬರೆಯಿರಿ. ನಿಬಂಧನೆಗಳು ಮತ್ತು ಸಂಬಂಧಪಟ್ಟಂಥ ಅನುಚ್ಛೇದಗಳಿದ್ದಾವೆ. ಸರಿಯಾದ ಉತ್ತರ ಆಪ್ಷನ್ 1. ಶಾಸಕಾಂಗದ ಶೇಷಾಧಿಕಾರಗಳು 248, ಅಂತಾರಾಜ್ಯ ಮಂಡಳಿ 266, ಅಖಿಲ ಭಾರತೀಯ ಸೇವೆಗಳು 312, ಭಾರತ ಸಂಚಿತ ನಿಧಿ 263. 1994 ಕೆಳಗಿನ ಯಾವ ವಿಶ್ವಸಂಸ್ಥೆಯ ಮಂಡಳಿಯನ್ನು ರದ್ದು ಮಾಡಲಾಗಿದೆ? ಸರಿ ಉತ್ತರ ಆಪ್ಷನ್ 3 ಧರ್ಮದರ್ಶಿ ಮಂಡಳಿ. ಇದಿಲ್ಲ ಇವಾಗ. ಭಾರತದ ಸಾಗರ್ ಮಹಾನ್ ರಣನೀತಿಯ ಪ್ರಮುಖ ಅಂಶ ಯಾವುದು? ಸರಿ ಉತ್ತರ ಆಪ್ಷನ್ 2 ಸಂವಹನ ಸಮುದ್ರ ಮಾರ್ಗಗಳನ್ನು ಸಂರಕ್ಷಣೆ ಮಾಡುವುದು. ರಾಜ್ಯ ಲೋಕಸೇವಾ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಯಾವ ಹೇಳಿಕೆ ಸರಿಯಾಗಿದೆ? 59ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಕೇವಲ 3 ಸ್ಟೇಟ್ಮೆಂಟ್ ಸರಿಯಾಗಿದೆ. ಭಾರತದ ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿಯ ನಿಬಂಧನೆಗಳನ್ನು ಚಲಾಯಿಸುವುದರ ಕುರಿತಾಗಿ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿವೆ? ಸರಿಯಾದ ಉತ್ತರ ಆಪ್ಷನ್ 2 ಎ ಮಾತ್ರ ಸರಿಯಾಗಿದೆ. ಸ್ವಾಮಿ ವಿವೇಕಾನಂದರ ಭಾವಚಿತ್ರಗಳು ಮತ್ತು ವಿಶ್ವವ್ಯಾಪಿ ಗಣಪತಿ ಅಥವಾ ವಿದೇಶದಲ್ಲಿ ವಿನಾಯಕ ಸರಣಿ ಚಿತ್ರಗಳಿಗೆ ಪ್ರಸಿದ್ಧರಾದ ವಿಶ್ವವಿಖ್ಯಾತ ಕಲಾವಿದರು ಯಾರು? ಸರಿಯಾದ ಉತ್ತರ ಆಪ್ಷನ್ 3 NS ದೇಸಾಯಿ. ನವಮಂಗಳೂರು ಟ್ರಸ್ಟ್ NMPT ಇದರ ಸುವರ್ಣ ಮಹೋತ್ಸವದ ಸ್ಮರಣಾರ್ಥ ನವೆಂಬರ್ 2025ರಲ್ಲಿ 1500 crores ಮೌಲ್ಯದ ನೂತನ ಯೋಜನೆಯನ್ನು ಉದ್ಘಾಟಿಸಿ ಕೇಂದ್ರ ಬಂದರುಗಳು ಮತ್ತು ಹಣಕಾಸು ಜಲಮಾರ್ಗಗಳ ಸಚಿವರು ಯಾರು? ಸರಿಯಾದ ಉತ್ತರ ಆಪ್ಷನ್ 2 ಸರ್ಬಾನಂದ್ ಸೋನೋವಾಲ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಬೇಸಿಗೆ ಮತ್ತು ಚಳಿಗಾಲಕ್ಕೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ 63ಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. ಹೇಳಿಕೆ 1 ಸರಿಯಾಗಿದೆ. ಹೇಳಿಕೆ 2, ಹೇಳಿಕೆ 1 ಸರಿಯಾದ ನಿರೂಪಣೆ ಆಗಿಲ್ಲ. ಬೆಂಗಳೂರಿನಲ್ಲಿ ಅಹ್ಮದ್ ಖಾನ್ ಅವರ ಪಾಲಿಬ್ಲೆಂಡ್ ಎನ್ನುವಂಥ ಪ್ರಯೋಗ ಡ್ಯಾಶ್ಗೆ ಒಂದು ಉದಾಹರಣೆಯಾಗಿದೆ. ಆಪ್ಷನ್ 2 ಪ್ಲಾಸ್ಟಿಕ್ ತ್ಯಾಜ್ಯ ಪರಿಹಾರಕ್ಕೆ ಒಂದು ಉದಾಹರಣೆಯಾಗಿದೆ. ಈ ಕೆಳಗಂಡ ಅವಧಿ ಅಥವಾ ಕಾಲವನ್ನು ಅನುಕ್ರಮವಾಗಿ ಜೋಡಿಸಿ. 65ಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 4, 6, 1, 5, 2, 3. ಕೆಳಗಿನವರಲ್ಲಿ ವಸಾಹತು ಭಾರತದ ನೀರಾವರಿ ಕ್ಷೇತ್ರದ ಅಗ್ರಗಣ್ಯರಂತೇಳಿ ಯಾರನ್ನು ಕರಿತೀವಿ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಆರ್ಥರ್ ಕಾಟನ್. ಕೆಳಕಂಡ ಹೇಳಿಕೆಯನ್ನು ಪರಿಗಣಿಸಿ ಯಾವ ಸ್ಟೇಟ್ಮೆಂಟ್ ಸರಿ ಇದೆ? ಸರಿ ಉತ್ತರ ಆಪ್ಷನ್ 2 1, 2, 3 ಸರಿ ಇದೆ. ನೋಡಿ, ಪಲ್ಲವ ದೇವಾಲಯಗಳು ದ್ರಾವಿಡ ಶೈಲಿಯ ಆರಂಭಿಕ ದೇವಾಲಯಗಳಾಗಿದೆ. ಸರಿ. ಅವುಗಳು ಶಿಲಾಕಟಿತ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ. ಸರಿ. ಪಲ್ಲವರ ವಾಸ್ತುಶಿಲ್ಪ ದೂರದ ಪೂರ್ವದ ವಾಸ್ತುಶಿಲ್ಪದಿಂದ ಪ್ರಭಾವಿಸಿದೆ. ಇದು ಕೂಡ ಸರಿ. ಪಲ್ಲವರು ಶಿಲಾಕಟಿತ ಕಲೆಯನ್ನು ಶ್ರೀಲಂಕಾದಿಂದ ಕಲಿತರು ಅನ್ನೋದು ತಪ್ಪು. ಕೆಳಗಿನವುಗಳನ್ನು ಅನುಕ್ರಮವಾಗಿ ಜೋಡಿಸಿರಿ. 1 by 1. 68 ಸರಿಯಾದ ಉತ್ತರ ಆಪ್ಷನ್ 2 2, 4, 3, 1. ಅಧಿವೇಶನಗಳು ಮತ್ತು ಅಲ್ಲಿ ತೆಗೆದುಕೊಂಡಂಥ ತೀರ್ಮಾನ. 69ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಲಕ್ನೋ ಅಧಿವೇಶನದಲ್ಲಿ ಏನಾಯಿತು? ಕಾಂಗ್ರೆಸ್ ಲೀಗ್ ಒಡಂಬಡಿಕೆ ಆಯಿತು. ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ನಿರ್ಣಯ ಆಯಿತು. ಕರಾಚಿ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳಿಗೆ ಅಳವಡಿಸೋದ್ರ ಬಗ್ಗೆ ಚರ್ಚೆ ಮಾಡಲಾಯಿತು. ಫೈಜಾಪುರ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್. ಬ್ರಿಟಿಷರು ರಾಸ್ ಬಿಹಾರಿ ಬೋಸ್ ಅವ್ರನ್ನ ಸೆರೆ ಹಿಡಿದು ಹತ್ಯೆ ಮಾಡ್ತಾರೆ. ಹಾಗಾದರೆ ಈ ಸ್ಟೇಟ್ಮೆಂಟನ್ನು ಗಮನಿಸಿ ಯಾವುದು ಸರಿ ಯಾವುದು ತಪ್ಪು ಕೇಳಿದ್ದಾರೆ. ಸೊ 70ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಪ್ರತಿಪಾದನೆ ಎ ತಪ್ಪಾಗಿದೆ, ಆರ್ ಸರಿಯಾಗಿದೆ. ನಗರ ಬಂಡಾಯ ಯಾವುದಕ್ಕೆ ನಾಂದಿ ಹಾಡಿತು? ಸರಿಯಾದ ಉತ್ತರ ಆಪ್ಷನ್ 2 ಕೃಷ್ಣರಾಜ ಒಡೆಯರ್ 3ರವರ ಸಿಂಹಾಸನ ಭಂಗಕ್ಕೆ ನಾಂದಿ ಹಾಡಿತು. ಕೆಳಗಿನ ಯಾವ ಹೇಳಿಕೆಗಳು ಜೋಡಿಗಳು ಸರಿಯಾಗಿವೆ?
ಸರಿಯಾದ ಉತ್ತರ ಆಪ್ಷನ್ 4 ABC ಸರಿಯಾಗಿದೆ. ನೋಡಿ, ರಾವಿಗೆ ಪರುಷ್ಣಿ ಅಂತ ಕರೀತಾರೆ. ಇನ್ನು ಝೀಲಂ ಅಸ್ಕಿನಿ ಮತ್ತು ಚೀನಾ ಬಸ್ಕಿನಿ ಮತ್ತು ಝೀಲಂ ವಿತಿಸ್ತಾ. ಸಟ್ಲೇಜ್ ವಿಪಾಸ ತಪ್ಪು. ಕೆಳಗಿನ ಘಟನೆಗಳನ್ನು ಅನುಕ್ರಮವಾಗಿ ಜೋಡಿಸಿ ಅಂತ ಇದ್ದಾರೆ 1 by 1. ಸರಿಯಾದ ಉತ್ತರ ಆಪ್ಷನ್ 2 CBDA. ಬ್ಲ್ಯಾಕ್ ಹೋಲ್ ದುರಂತ ಫಸ್ಟ್ ಆಯಿತು, ಅನಂತರ ಬಕ್ಸಾರ್ ಕದನ ಆಯಿತು, ಅನಂತರ ಅಲಹಾಬಾದ್ ಒಪ್ಪಂದ ಆಯಿತು, ಕೊನೆಯಲ್ಲಿ ಮೀರ್ ಜಾಫರ್ ಸಾವು ಉಂಟಾಯಿತು. ಮಾಂಟೆಫೋರ್ಡ್ ಸುಧಾರಣೆಗಳು ಭಾರತದ ಸಂಪನ್ಮೂಲಗಳನ್ನು ಇನ್ನಷ್ಟು ಬರಿದಾಗಿಸುವ ಹಾಗೂ ಅದರ ದಾಸ್ಯವನ್ನು ಇನ್ನಷ್ಟು ವಿಳಂಬಿಸುವ ವ್ಯವಸ್ಥೆಯಾಗಿದೆ. ಈ ರೀತಿ ಸ್ಟೇಟ್ಮೆಂಟ್ ಹೇಳಿದ್ಯಾರು? ಸರಿಯಾದ ಉತ್ತರ ಆಪ್ಷನ್ 4 ಮಹಾತ್ಮ ಗಾಂಧಿ. ಸ್ನೇಹಿತರೆ, ಒಂದಿಷ್ಟು ಮೆಂಟಲಿಬಿಟಿ ಕ್ವಶನ್ ಇದ್ದಾವೆ. ಡೈರೆಕ್ಟಾಗಿ ಉತ್ತರವನ್ನು ಮಾತ್ರ ನೋಡ್ತಾ ಹೋಗ್ತೀವಿ. ನೀವೊಂದಿಷ್ಟು ಸಾಲ್ವ್ ಮಾಡಿ. ರು 4,000ಕ್ಕೆ 2 ವರ್ಷಗಳ ನಂತರ ದೊರೆತ ಸರಳ ಬಡ್ಡಿ 800 ರೂಪಾಯಿ ಆದರೆ ಅದೇ ಮೊತ್ತಕ್ಕೆ ಅದೇ ಬಡ್ಡಿ ದರದಲ್ಲಿ ಮತ್ತು ಅದೇ ಅವಧಿಗೆ ದೊರೆತ ಚಕ್ರ ಬಡ್ಡಿ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ 1 840 ರೂಪಾಯಿ. ಒಂದು ಬ್ಯಾಂಕಿನಲ್ಲಿ ಬಡ್ಡಿ ದರವನ್ನು 5%ಇಂದ 4ಕ್ಕೆ ಇಳಿಸ್ತಾರೆ. ಒಬ್ಬ ವ್ಯಕ್ತಿ 2,000 ರೂಪಾಯಿ ಹೆಚ್ಚು ಠೇವಣಿ ಇಡ್ತಾನೆ. ಅವನ ವಾರ್ಷಿಕ ಆದಾಯ ಹಾಗೇ ಇರುತ್ತೆ. ಆಗ ಮೂಲ ಠೇವಣಿ ಮೊತ್ತ ಎಷ್ಟಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ 2 8,000 ಇರುತ್ತೆ, 8,000. ಒಂದು ಸಣ್ಣ ಬೆಕ್ಕು 6 ನಿಮಿಷದಲ್ಲಿ 12 ಇಲಿನ ಹಿಡಿಯುತ್ತೆ. ದೊಡ್ಡ ಬೆಕ್ಕು 12 ನಿಮಿಷದಲ್ಲಿ 6 ಇಲಿಯನ್ನು ಹಿಡಿಯುತ್ತೆ. ಸಾಕಷ್ಟು ಇಲಿಗಳು ಇದ್ದಾಗ 20 ನಿಮಿಷದಲ್ಲಿ 2 ಬೆಕ್ಕುಗಳು ಕೂಡಿ ಎಷ್ಟು ಇಲಿಯನ್ನು ಹಿಡಿತವೆ? ಸರಿಯಾದ ಉತ್ತರ ಆಪ್ಷನ್ 3 50 ಇಲಿ ಹಿಡಿತವಂತೆ. ರೋಹಿತ್ ಎಂಬುದು SQKMY ಎಂಬ ಸಂಕೇತದಲ್ಲಿ ಬರೆದರೆ ವಿರಾಟ್ ಅನ್ನೋದರ ಸಂಕೇತ ಏನು? ಸರಿಯಾದ ಉತ್ತರ ಆಪ್ಷನ್ 3 WKUEY. ಒಬ್ಬ ವಿದ್ಯಾರ್ಥಿ ಒಂದು ಸಂಖ್ಯೆಯನ್ನು 3ನೇ 5ರಿಂದ ಗುಣಿಸುವ ಬದಲಾಗಿ 5ನೇ 3ರಿಂದ ಗುಣಿಸ್ತಾನೆ. ಹಾಗಾದರೆ ಅವನು ಕಂಡುಹಿಡಿದ ಬೆಲೆಯಲ್ಲಿ ಎಷ್ಟು ವ್ಯತ್ಯಾಸ ಇದೆ? ಸರಿಯಾದ ಉತ್ತರ ಆಪ್ಷನ್ 4 64% ವ್ಯತ್ಯಾಸ ಇದೆ. ಎ ಮತ್ತು ಬಿಯು P ಮತ್ತು P+1 ಮಾದರಿಯಲ್ಲಿರುವ 2 ಅವಿಭಾಜ್ಯ ಸಂಖ್ಯೆಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ 3 M ಮತ್ತು Nಗಳು 2 ಅವಿಭಾಜ್ಯ ಸಂಖ್ಯೆಗಳು. ಇಲ್ಲಿ 5 ವರ್ಷಗಳ ಹಿಂದೆ ಅರುಣಾ ರಾಯ್, ಡೇವಿಡ್ ಮತ್ತು ಸಲ್ಮಾನ್ ಅವರ ಸರಾಸರಿ ವಯಸ್ಸು 45, 5 ವರ್ಷದ ಹಿಂದೆ. ಈಗ ಸೀತಾ ಅವರನ್ನು ಸೇರ್ತಾಳೆ. ಈಗ ಎಲ್ಲ ಜನರ ವಯಸ್ಸು 49 ಆದರೆ ಸೀತಾಳ ಪ್ರಸ್ತುತ ವಯಸ್ಸೆಷ್ಟು? ಸರಿ ಉತ್ತರ ಆಪ್ಷನ್ 1 45. ಸಮೀರ್ ಆ್ಯಪ್ ಕುರಿತಾಗಿ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ 2 ಕೇವಲ 3 ಹೇಳಿಕೆ ಮಾತ್ರ ಸರಿಯಾಗಿದ್ದಾವೆ. 51.99 ಸ್ಕ್ವೇರ್ ಮೈನಸ್ 28.04 ಸ್ಕ್ವೇರ್ ಇಂಟು ಬ್ರಾಕೆಟ್ ಡಿವೈಡೆಡ್ ಬೈ X = 13.111 ಸ್ಕ್ವೇರ್ ಇದಿದೆ. ಇದರ ನಿಖರ ಬೆಲೆ ಅವಶ್ಯಕತೆ ಇರಲ್ಲ. ಇದರಲ್ಲಿ Xನ ಬೆಲೆ ಎಷ್ಟು ಕೇಳಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ 1 64. 2 ಚೌಕಗಳ ಪರಿಧಿಯು 20 ಸೆಂಟಿಮೀಟರ್ ಮತ್ತು 48 ಸೆಂಟಿಮೀಟರ್ ಆಗಿದೆ. 3ನೇ ಚೌಕದ ವಿಸ್ತೀರ್ಣ 2 ಚೌಕಗಳ ವಿಸ್ತೀರ್ಣದ ಮೊತ್ತವಾಗಿದ್ದರೆ 3ನೇ ಚೌಕದ ಪರಿಧಿ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ 1 52. ABC ಪಾಲುದಾರಿಕೆಯಲ್ಲಿ ಎಗೆ 5/6, ಬಿಗೆ 5/12, ಸಿಗೆ 5/3 ಅನುಪಾತದಲ್ಲಿ ವ್ಯವಹಾರ ಪ್ರಾರಂಭಿಸ್ತಾರೆ. 4 ತಿಂಗಳ ನಂತರ ಎ ಪಾಲು 100% ಹೆಚ್ಚಿಸಿಕೊಳ್ತಾನೆ. ವರ್ಷದ ಕೊನೆಯಲ್ಲಿ 50,000 ಲಾಭ ಆದರೆ ಒಟ್ಟು ಲಾಭಾಂಶದಲ್ಲಿ ಬಿಯ ಪಾಲು ಎಷ್ಟು? ಸರಿ ಉತ್ತರ ಆಪ್ಷನ್ 1 6,000 ರೂಪೀಸ್. ಆಂಗ್ಲ ಭಾಷೆಯ ಸ್ವರಗಳು ಯಾವಾಗಲೂ ಒಟ್ಟಿಗೆ ಬರುವಂತೆ ಟ್ರಾನ್ಸ್ಪಿರೇಷನ್ ಎಂಬ ಪದದ ಅಕ್ಷರಗಳನ್ನು ಎಷ್ಟು ರೀತಿಯಾಗಿ ಜೋಡಿಸಬಹುದು? ಸರಿ ಉತ್ತರ ಆಪ್ಷನ್ 2 1,36,800 ಸಾರಿ ಬೇರೆ ಬೇರೆ ರೀತಿ ಜೋಡಿಸ್ಬೋದು. 2 ಸಂಖ್ಯೆಗಳ ಗುಣಲಬ್ಧ 4,107 ಆಗಿದೆ. ಆ 2 ಸಂಖ್ಯೆಗಳ ಮಾಸ 37 ಆದರೆ ಗರಿಷ್ಠ ಸಂಖ್ಯೆ ಯಾವುದು? ಸರಿ ಉತ್ತರ ಆಪ್ಷನ್ 3 111. ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ 2 ರೈಲುಗಳು ನಿಂತಿರುವ ಒಬ್ಬ ಮನುಷ್ಯನ ಕ್ರಮವಾಗಿ 35 ಸೆಕೆಂಡ್ ಮತ್ತು 19 ಸೆಕೆಂಡಲ್ಲಿ ದಾಟಿದ್ರೆ
ಅವೆರಡು 25 ಸೆಕೆಂಡ್ಗಳಲ್ಲಿ ಪರಸ್ಪರ ದಾಟ್ತವೆ. ಹಾಗಾದರೆ ಎರಡೂ ರೈಲಿನ ವೇಗದ ಅನುಪಾತ ಎಷ್ಟು? ಸರಿ ಉತ್ತರ ಆಪ್ಷನ್ 3:5. ಪ್ಲಸ್ ಅಂದರೆ ಇಂಟು, ಮೈನಸ್ ಅಂದರೆ ಪ್ಲಸ್, ಇಂಟು ಅಂದರೆ ಡಿವೈಡೆಡ್ ಬೈ, ಮತ್ತು ಡಿವೈಡ್ ಬೈ ಅಂದರೆ ಮೈನಸ್ಸು. ಹಾಗಾದರೆ 11 ಇಂಟು 11 ಪ್ಲಸ್ 11 ಮೈನಸ್ 11 ಇದರ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ 1 11. ಕೆಳಗಿನ ಅಂಕಿಗಳನ್ನು ಏಕರೀತಿಯಲ್ಲಿ ಜೋಡಿಸಲಾಗಿದೆ, ಇದರಲ್ಲಿ ಬಿಟ್ಟು ಹೋಗಿರುವ ಅಂಕಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ 3 2. ಕೆಳಗೆ ನೀಡಿರುವ ಸಂಕೇತ ಬಳಸಿಕೊಂಡು ಎ ಇಂದ ಎ ಪಟ್ಟಿ ಬಿ ಪಟ್ಟಿ ಹೊಂದಾಣಿಕೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ 4 A4. ಫಾರ್ಮಾಲಿನ್ ಅನ್ನೋದು ಜೈವಿಕ ಮಾದರಿಗಳ ಸಂರಕ್ಷಕ. ಸೋಡಿಯಂ ಬೆಂಜೋಯೇಟ್ ಅನ್ನೋದು ಏನು? ಹಾಗಾದರೆ ಇದು ಬೆಂಕಿಯನ್ನು ನಂದಿಸುತ್ತೆ. ಕಾರ್ಬನ್ ಟೆಟ್ರಾಕ್ಲೋರೈಡ್ ಇದರ ಒಂದು ಪ್ರಯೋಜನ ಏನು ಕೇಳಿದ್ರೆ C2 ಬೆಂಕಿಯನ್ನು ನಂದಿಸುತ್ತೆ. ಐಡೋಫಾರ್ಮ್ ಏನು ಮಾಡುತ್ತೆ ಕೇಳಿದ್ರೆ ನಂಜುನಾಶಕವಾಗಿದೆ ಇದು. ಒಂದು ದಿನ ಬೆಂಗಳೂರು, ದೆಹಲಿ, ಮುಂಬೈ ಮತ್ತು ಶಿಮ್ಲಾದಲ್ಲಿ ಕ್ರಮವಾಗಿ ವಾಯುಮಂಡಲದ ಒತ್ತಡ 1.2, 1.02, 1.21 ಮತ್ತು 1.01 ಆಗಿದೆ. ಹಾಗಾದರೆ ಆ ದಿನದಂದು ನೀರು ಮೊದಲು ಕುದಿಯುವ ಸ್ಥಳ ಯಾವುದು? ಅಂದರೆ ಹೈಯೆಸ್ಟ್ ಒತ್ತಡ ಎಲ್ಲಿದೆ ಅಂತ. ಸರಿಯಾದ ಉತ್ತರ ಆಪ್ಷನ್ 3 ಶಿಮ್ಲಾದಲ್ಲಿ. ತಾಮ್ರದ ಮೇಲ್ಮೈ ಮೇಲಿನ ಹಸಿರು ಲೇಪನ, ಕಬ್ಬಿಣದ ಮೇಲ್ಮೈ ಮೇಲಿನ ಕಂದು ಲೇಪನ, ಬೆಳ್ಳಿಯು ಅದರ ಮೇಲ್ಮೈಯಲ್ಲಿ ಕಪ್ಪಾಗೋದು, ಇದರ ವಿದ್ಯಮಾನಕ್ಕೆ ಕಾರಣ ಏನು? ಸರಿ ಉತ್ತರ ಆಪ್ಷನ್ 4 ಆ ಲೋಹದ ಉತ್ಕರ್ಷಣೆಯಿಂದ, ಆಕ್ಸಿಡೆಂಟೇಷನ್ನಿಂದ ಆಗಿರುವಂಥದ್ದು. ಬೆಂಕಿ ಕಡ್ಡಿಯನ್ನು ಉಜ್ಜುವ ಮೇಲ್ಮೈಗೆ ಉಜ್ಜಿದಾಗ ಉಂಟಾಗುವ ಸರಿಯಾದ ಪ್ರಕ್ರಿಯೆ ಏನು? ಸರಿ ಉತ್ತರ ಆಪ್ಷನ್ 3 ಕೆಂಪು ಫಾಸ್ಫರಸ್ ಬಿಳಿ ಫಾಸ್ಫರಸ್ ಪರಸ್ಪರ ಪರಿವರ್ತನೆ ಆಗುತ್ತೆ. ರಾಜದ್ರವದ ಬಗ್ಗೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. 95. ಸರಿಯಾದ ಉತ್ತರ ಆಪ್ಷನ್ 3 2, 3, 4 ಸರಿ ಇದೆ ನೋಡಿ. ಚಿನ್ನ ಮತ್ತು ಪ್ಲಾಟಿಮನ್ನು ಕರಗಿಸುತ್ತೆ ರಾಜದ್ರವ ಅನ್ನೋದು. ಇದು ಕಟುವಾಗಿ ಕ್ಷಯಕಾರಿಯಾಗಿದೆ, ಸರಿ ಇದೆ. ಇದು ಹೊಗೆಯಾಡುವ ದ್ರವ, 3 ಕೂಡ ಸರಿ ಇದೆ. ಭೂಸ್ಥಿರ ಉಪಗ್ರಹದ ಕುರಿತು ತಪ್ಪು ಹೇಳಿಕೆಯನ್ನು ಆಯ್ಕೆ ಮಾಡಿ. ಸರಿ ಉತ್ತರ ಆಪ್ಷನ್ 3 ಸಿ ಮಾತ್ರ ತಪ್ಪು ನೋಡಿ. ಇದು ಧ್ರುವ ಸಮತಲದಲ್ಲಿ ಪರಿಭ್ರಮಿಸುತ್ತೆ ಅನ್ನೋದು ತಪ್ಪು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒಬ್ಬ ಮೋಟಾರು ಸೈಕಲ್ ಸವಾರ ತೀವ್ರ ತಿರುವನ್ನು ತೆಗೆದುಕೊಳ್ಳುವಾಗ ಒಳಗಡೆಗೆ ಬಾಗ್ತಾನೆ. ಈ ರೀತಿ ಮಾಡೋದು ಏನು? ಸರಿ ಉತ್ತರ ಆಪ್ಷನ್ 3 ಆಮ್ಲಜನಕ ಅವಶ್ಯಕ ಕೇಂದ್ರಾಭಿಮುಖ ಬಲ ಪಡೆದುಕೊಳ್ಳೋದಕ್ಕೆ. ಬಟ್ಟೆಗಳನ್ನು ತೊಳಿಬೇಕಾದ್ರೆ ನೀರಿಗೆ ಮಾರ್ಜಕಗಳನ್ನು ಸೇರಿಸಲಾಗಿದೆ, ಏಕೆಂದರೆ ಅವು ಹೀಗೆ ಬಟ್ಟೆಗಳನ್ನು ಸ್ವಚ್ಛಗೊಳಿಸ್ತವೆ. ಆಪ್ಷನ್ 4 ನೀರಿನ ಮೇಲ್ಮೈ ಕರ್ಷಣವನ್ನು ಕಡಿಮೆ ಮಾಡೋದ್ರಿಂದ. ಶಬ್ದವನ್ನು ಉತ್ಪಾದಿಸಲು ಒಂದು ಉದ್ದದ ಸ್ಟೀಲ್ ಹಳಿಯನ್ನು ಹೊಡೆಯಲಾಗಿದೆ. ಇನ್ನೊಂದು ತುದಿಯಲ್ಲಿರುವ ಹಳಿಗೆ ಸಮೀಪ ತನ್ನ ಕಿವಿಗಳನ್ನು ಹಿಡಿದಿರುವ ಒಬ್ಬ ವ್ಯಕ್ತಿ ಹೀಗೆ ಶಬ್ದದ ಅಲೆಗಳನ್ನು ಕೇಳ್ತಾನೆ. ಸರಿ ಉತ್ತರ ಆಪ್ಷನ್ 3 2 ಸಾರಿ, ಮೊದಲು ಸ್ಟಿಲ್ ಅನಂತರ ಗಾಳಿಯ ಮೂಲಕ. ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತದೆ. ಈ ಪ್ರಶ್ನೆ ನಿಮಗೆ ಹೊಂದಿಸಿ ಬರೆಯಿರಿ. ವಿದ್ಯುತ್ ಮೋಟಾರು, ವಿದ್ಯುತ್ ಗಂಟೆ, ವಿದ್ಯುತ್ ಪರಿವರ್ತಕ ಮತ್ತು ವಿದ್ಯುತ್ ಲೇಪನ ಇದೆ. ಈ ಕಡೆ ಪರಸ್ಪರ ಪ್ರೇರಕತೆ, ವಿದ್ಯುತ್ನ ರಾಸಾಯನಿಕ ಪರಿಣಾಮ, ವಿದ್ಯುತ್ನ ಕಾಂತೀಯ ಪರಿಣಾಮ ಮತ್ತು ವಿದ್ಯುತ್ನ ಯಾಂತ್ರಿಕ ಪರಿಣಾಮ ಇದೆ. ಹೊಂದಿಸಿ ಬರೆಯಿರಿ. ಸ್ನೇಹಿತರೆ, ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.